ಚಚ್ತಾ ಇರೋದೆ. ಆಯ್ತು ಆಯ್ತು, ನಾವು ಆ ಕಡೆ ಹೋಗ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದಿನ ದಿನ ನೈಟೇ ನಾವು ರಾಮನಗರ ಹೊರಟ್ಬಿಟ್ವಿ. ಸೊ ಇಲ್ಲಿ ಹಬ್ಬ ಮಾಡೋ ಹಾಗಿಲ್ಲ, ಹಾಗಾಗಿ ಆ ನಂತರ ಡ್ಯಾಡಿ ಇಲ್ಲಿ ತೋರಣನ ಕಟ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಈಗ ಆಲ್ರೆಡಿ ದಾರಕ್ಕೆ ಮುಂಚೆನೇ ಕಟ್ಟಿರೋದಿತ್ತು, ಅದೇ ದಾರಕ್ಕೆ ತೋರಣನ ಕಟ್ತಾ ಇದ್ದಾರೆ. ಸೊ ನಿಂತುಕೊಂಡು ಕಟ್ತಾ ಇರೋದು. ಸಾಮಾನ್ಯವಾಗಿ ಪೊರ್ಕೆ ಕಡ್ಡಿಯಲ್ಲೇ ಕಟ್ಟೋದು, ಅಂದರೆ ಮೊಟ್ಟೆ ಕಡ್ಡಿ ಪೊರ್ಕೆ ಬರುತ್ತೆ ನೋಡಿ, ಅದರಲ್ಲಿ. ಆದರೆ ಫ್ರೆಶ್ ಆಗಿರಬೇಕು, ಅದನ್ನು ಯೂಸ್ ಮಾಡಿರಬಾರ್ದು, ಅಂದರೆ ಕಸ ಗಿಸ ಗುಡಿಸಿರಬಾರ್ದು. ಆ ರೀತಿ ಪೊರ್ಕೆ ಕಡ್ಡಿಯಲ್ಲೇ ತೆಗೆದುಕೊಂಡು ಕಟ್ತಾರೆ. ಕೆಲವರೆಲ್ಲ ಸ್ಟ್ಯಾಪ್ಲರಲ್ಲಿ ಪಿನ್ ಕೂಡ ಮಾಡ್ತಾರೆ. ಸೊ ಆನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಸಚ್ಚಿದಕ್ಕೆ ಎಣ್ಣೆಯನ್ನು ಹಚ್ಚೋಣ ಅಂಥೇಳಿ ಎಣ್ಣೆ ಹಚ್ತಾ ಇದ್ದೆ. ಎಷ್ಟು ಹಿಂಸೆ ಕೊಡ್ತಿದ್ದ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ. ಬಾರೋ ಸಚ್ಚು ಅಂತ ಎಳೆದು ಕೂರಿಸ್ಕೊಂಡು ಕೊನೆಗೆ ಎಣ್ಣೆಯನ್ನು ಹಚ್ಚಿದ್ದಾಯಿತು. ನಂತರ ಸುನಿಮಾ ಬಂದರು. ಸುನಿಮಾಗೂ ಸ್ವಲ್ಪ ಎಣ್ಣೆ ಹಚ್ತೀನಿ ಬಿಡ್ರಿ, ನಾನು ಬೆನ್ನೆಲ್ಲ ಹಚ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಅಂದೆ. ಸಚ್ಚಿ ಬಂದುಬಿಟ್ಟು ನೀವು ಹಚ್ಬೇಡಿ, ಬೆನ್ನಿಗೆ ನಾನು ಹಚ್ತೀನಿ, ಅವರು ನಮ್ಮ ಪಪ್ಪ ಅಂಥೇಳಿ ಅವನು ಹಚ್ಕೊಳ್ತಿದ್ದ. ಸೊ ಸುನಿಮಾ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ರು. ನಾವುಗಳು ಅಷ್ಟೇ ಎಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತಿದ್ದು, ಅಂದರೆ ಲೈಟಾಗಿ ಕೈಗೆ ಕಾಲಿಗೆಲ್ಲ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತಿದ್ದು. ಆನಂತರ ಒಳಗೋಗಿ ಸ್ನಾನ ಮಾಡ್ಕೊಂಡ್ವಿ. ಈಗ ಸಚ್ಚಿದ್ಕೆ ನಾನು ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ಹಿಂದೆನೇ ಕೂತ್ಕೊಂಡು ಸ್ನಾನ ಮಾಡಿಸ್ಬಿಟ್ಟೆ ಅವನಿಗೆ. ಯಾಕಂದರೆ ಮನೆ ಒಳಗಡೆಲ್ಲೇ ಹೆಜ್ಜೆ ಮಾಡ್ಕೊಂಬಂದ್ಬಿಡ್ತಾನೆ ಅವನು, ಆ ರೀತಿ ಗಿರಾಕಿ. ಅದಕ್ಕೆ ನಾನು ಹಿಂದೆನೇ ಕೂತ್ಕೊಂಡು ಅವನಿಗೆ ಸ್ನಾನ ಮಾಡಿಸ್ತೀನಿ ಅಪ್ಪ ಇಲ್ಲೇನೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಿದ್ದೆ. ನೋಡಿ ಅವನಿಗೆ ಚಳಿ, ನನಗೆ ಹಿಂದೆ ಕೂತಿರೋದಕ್ಕೆ ಚಳಿ ಅಂತ ಹೆಂಗೆ ಆಡ್ತಿದ್ದ ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಇಡ್ತಿದ್ದ. ಅವನಿಗೆ ಸ್ನಾನ ಮಾಡಿಸೋದು ಒಂದೇ, ಚಿಕ್ಕ ಮಕ್ಕಳಿಗೆ ಎಳೆ ಮಕ್ಳಿಗೆ ಮಾಡಿಸೋದು ಒಂದೇ, ಆ ರೀತಿ ರೇಂಜಲ್ಲಿ ಅವನು ಟಾರ್ಚರ್ ಇಡ್ತಿದ್ದ ನನಗೆ. ಎಣ್ಣೆ ಐತೋ ತಲೆಯಲ್ಲಿ. ಸಚ್ಚು ಬಟ್ಟೆ ಎಲ್ಲ ಆಗುತ್ತೆ, ಈಗ ಒದೆ ಕಟ್ತೀನಿ ನಾನು. ನೋವಾಯ್ತು ತಲೆ, ಈ ಸುಳ್ಳ ಮುಖ ತೊಳಿತೀನಿ ಬಿಡು. ಈಗ ಇಲ್ಲಮ್ಮ ನಂತರ ಕಡಲೆ ಹಿಟ್ಟಿಗೆ ಸ್ವಲ್ಪ ಸೀಗೆಕಾಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಇದಕ್ಕೆ ನೀಟಾಗಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಎಣ್ಣೆ ಜಿಡ್ಡು ಏನೇ ಇದ್ರೂ ಸಂಪೂರ್ಣವಾಗಿ ಹೊರಟೋಗುತ್ತೆ. ಸೊ ಈ ರೀತಿ ಸ್ನಾನ ಮಾಡಿಸೋದ್ರಿಂದ ಎಣ್ಣೆ ಜಿಡ್ಡು ಹೋಗುತ್ತೆ, ಮತ್ತು ಎಣ್ಣೆ ಸ್ನಾನ ಮಾಡೋದ್ರಿಂದ ನಿಮ್ಮ ಮೂಳೆಗಳು ಶಕ್ತಿ ಆಗುತ್ತೆ. ಹಾಗೆ ಎಸ್ಪೆಷಲಿ ಈ ಸೀಸನಲ್ಲಿ ಜಾಯಿಂಟ್ಸ್ ಎಲ್ಲ ಕರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಅದು ಡ್ರೈ ಆಗ್ತಾ ಬರುತ್ತಂತೆ. ಈ ರೀತಿ ಎಣ್ಣೆ ಸ್ನಾನ ಮಾಡೋದ್ರಿಂದ ಜಾಯಿಂಟ್ಸ್ ಮೂಮೆಂಟ್ಸ್ ಏನಿದೆ ಅದು ಚೆನ್ನಾಗಾಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಆಗಿದೆ, ಈಗ ಆಲ್ರೆಡಿ 11 ಗಂಟೆ, ಇನ್ನೂ ಟಿಫನ್ ಮಾಡಿಲ್ಲ. ಪೂಜೆ ಎಲ್ಲ ಆಯಿತು, ಬನ್ನಿ. ನಂತರ ದೇವ್ರ ಮನೆಗೆ ಹೋಗಿ ನಾನೊಂದು ರೌಂಡ್ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡಲಿಕ್ಕೆ ಕೂತ್ಕೊಂಡೆ. ಸೊ ಕೂತ್ಕೊಬೇಕು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ, ಇನ್ನೂ ಸ್ವಲ್ಪ ಜಾಯಿಂಟ್ಸ್ ಎಲ್ಲ ಪೇಯ್ನ್ ಹಾಗೇ ಇದೆ. ಆನಂತರ ಗಂಧದ ಕಡ್ಡಿಯನ್ನು ತೆಗೆದುಕೊಂಡು ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿದೆ ಸ್ನೇಹಿತರೆ. ಈ ವರ್ಷ ಬೇವು ಬೆಲ್ಲ, ಸಿಹಿ ಕಹಿ ಎರಡೂ ಕೂಡ ನಿಮ್ಮ ಜೀವನದಲ್ಲಿ ಸಮನಾಗಿರಲಿ. ಯಾವುದು ಹೆಚ್ಚಾಗಿದ್ದರೆ ಚೆನ್ನಾಗಿರಲ್ಲ, ಯಾವುದು ಕಡಿಮೆ ಇದ್ದರೂ ಕೂಡ ಚೆನ್ನಾಗಿರಲ್ಲ. ದೇವರು ಅದಕ್ಕೆ ಹೇಳ್ತಿರ್ತಾರೆ, ಜೀವನದಲ್ಲಿ ಸಿಹಿ ಕಹಿ ಎರಡೂ ಸಮನಾಗಿರಬೇಕು. ಬರೀ ಕಹಿ ಇತ್ತು ಅಂದರೂ ಕೂಡ, ಅಂದರೆ ಕಷ್ಟನೇ ಇತ್ತು ಅಂದರೂ ಕೂಡ ಚೆನ್ನಾಗಿರೋದಿಲ್ಲ. ಬರೀ ಸುಖನೇ ಇತ್ತು ಅಂದರೆ ದೇವ್ರನ್ನ ಯಾರೂ ನೆನಪಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಸಿಹಿ ಕಹಿ ಎರಡೂ ಸಮನಾಗಿರಬೇಕು, ಅಂದರೆ ಕಷ್ಟ ಸುಖ ಎರಡೂ ಸಮನಾಗಿದ್ದರೆ ದೇವ್ರನ್ನ ನೆನೆಸ್ಕೊಳ್ತೀವಿ ಅನ್ನೋದು ಕೂಡ ಒಂದು ಮಾತಿದೆ. ಸೊ ಹಾಗೆ ಸ್ನೇಹಿತರೆ, ಈ ಹಬ್ಬದ ವಿಶೇಷತೆ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಾಯ್ತಾ ಇರ್ತೀನಿ. ನಿಮ್ಮ ಅನಿಸಿಕೆಗಳು ಏನಿದೆ ಅನ್ನೋದು ಕೂಡ ನೋಡೋಣ. ಸೊ ನಾನಿಲ್ಲಿ ಕಡ್ಡಿಯನ್ನು ಹಚ್ಚಿ ಕೈ ಮುಗಿದ್ಬಿಟ್ಟು ಹೊರಟೆ.
ಸೊ ಹಬ್ಬದ ದಿನ ಒಬ್ಬಟ್ಟೆಲ್ಲ ಮಾಡಿದ್ದಾರೆ, ಅದಲ್ಲದೆ ಬೇವು ಬೆಲ್ಲ ಮಮ್ಮಿ ಹಾಗಾಗಿ ಇಟ್ಟಿದ್ದಾರೆ. ಯೂಶಲಿ ಕಟ್ ಮಾಡಿ ಇಟ್ಬಿಡೋರು. ಸೊ ಈಗ ಬೇವು ಬೆಲ್ಲ ತಿನ್ನೋಣ ಅಂತ ಆಶಿಸ್ತೀನಿ. ನಿಮಗೂ ಕೂಡ ಸ್ನೇಹಿತರೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ನಂತರ ಅಮ್ಮ ಇಲ್ಲಿ ರೆಸಿಪಿಗಳನ್ನು ಮಾಡಿದರು. ಒಬ್ಬಟ್ಟು, ಕಾಯಿ ಹಾಲು, ಕಾಳುಗೊಜ್ಜು, ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು, ಪಲಾವು, ಒಬ್ಬಟ್ಟು ಸಾರು, ಡಿಫ್ರೆಂಟ್ ರೆಸಿಪೀಸನ್ನು ಮಾಡಿದರು. ಸೊ ಆ ನಂತರ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಹಿಂದಿನ ದಿನ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಬಟ್ ಇವತ್ತೊಂದು ದಿನ ಈಗ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ಸ್ ನಡೆದಿದೆ. ಇವತ್ತು ಹೊಸದಕ್ಕೂ ಕುಕ್ಕರ್ ಕೂಗ್ತಾ ಇದೆ, ಕೇಳಿಸ್ಕೊಳ್ತಾ ಇರ್ಬೋದು. ಈಗ ಆಗಿದೆ 11:30-12 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಆಯಿತು, ಇಡ್ಲಿ ಜೊತೆಗೆ ಮಟನ್ ಸಾರು, ಚಿಕನ್ ಚಾಪ್ಸ್ ಆಯಿತು. ಈಗ ಫಿಶ್ಶು, ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸು. ಈ ಸತಿ ಬೋಟಿ ಸೆಟ್ಟನ್ನು ತರಿಸಲಿಲ್ಲ, ಯಾಕಂದರೆ ಯಾರು ಇಲ್ಲ, ಅರ್ಪಿತಾ ಸಂಜೆ ಬರ್ತಾಳಂತೆ ನನ್ನ ತಂಗಿ. ಸೊ ಹಂಗಾಗಿ ಇಷ್ಟೇ. ಈಗ ದೀಕ್ಷಿತನಿಗೆ ರೆಡಿ ಆಗಬೇಕಂತೆ, ಮೇಕಪ್ ಮಾಡಬೇಕಂತೆ. ದೀಕ್ಷಾ ನೋಡಿ ಮೇಡಮ್ ಅವರು ಸೇ ಹಾಯ್. ಮೇಡಮ್ ಅವರು ಸೀರೆ ಉಟ್ಕೊಂಡು ನಿಂತಿದ್ದಾರೆ. ಪ್ಲೀಸ್ ನನ್ನ ರೆಡಿ ಮಾಡಿ ಅಂತ. ಸೊ ಅದಕ್ಕೆ ಸರಿ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ. ಹೆಂಗಾಗಿದೆ ಅಂತಂದರೆ, ನಾನು ಡ್ರೆಸ್ಸಲ್ಲಿದ್ದೀನಿ, ಅವಳು ಸೀರೆ ಉಟ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ಎಸ್ ಬನ್ನಿ, ಹಾಗೆ ಒಂದು ಸಣ್ಣ ಮೇಕಪ್ಪನ್ನು ಮಾಡಿಬಿಟ್ಟು ಆನಂತರ ಹಾಗೆ ಸಿಗ್ತೀನಿ. ಸೊ ಫಸ್ಟು ನಾನು ನ್ಯೂಟ್ರಿಡರ್ಮ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್. ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದರಲ್ಲೊಂದು ಸ್ಪೆಷಲ್ ವಿಟಮಿನ್ ಇ ಇದೆ. ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಸೂತ್ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ, ಫ್ರೀ ರ್ಯಾಡಿಕಲ್ಸಿಂದ ನಿಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ, ಹಾಗೂ ನಿಮ್ಮ ಸ್ಕಿನ್ ಹೆಲ್ತಿ ಹಾಗೂ ಗ್ಲೋಯಿ ಆಗಿಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದೆಲ್ಲ ಮೆಡಿಕಲಲ್ಲೂ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿಕೊಂಡು ಬೈ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಒಂದು ಪ್ರೈಮರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕಂಪ್ನಿ ಪ್ರೈಮರ್ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಎಲ್ಲ ಮೈ ಹಾಲ್ ಸ್ಟೋರ್ಸಲ್ಲಿರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೋಬೋದು. ನಂತರ ಮೆಬಿಲಿನ್ನವ್ರದ್ದು ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ, ಇನ್ ದ ಶೇಡ್ 310. ಸೊ 310 ಕೂಡ ದೀಕ್ಷಿತನಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಈಗ ನೀಟಾಗಿ ಅಪ್ಲೈ ಮಾಡಿಕೊಂಡು ಫೌಂಡೇಶನನ್ನು ನೀಟಾಗಿ ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಟ್ಯಾಪ್ ಮಾಡ್ತಾ ನಾನಿಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇನ್ನೊಂದು ಹೇಳಬೇಕು, ಒಂದು ಏಜ್ ಅಂತ ಬಂದ ನಂತರ ಹೆಣ್ಮಕ್ಳಿಗೆ ಏನಾಗುತ್ತೆ, ಅಪ್ಪರ್ ಲಿಪ್ ಆಗಿರ್ಬೋದು, ಮತ್ತು ಚಿನ್ನ ಹತ್ರ ಆಗಿರ್ಬೋದು, ಈ ರೀತಿ ಎಲ್ಲ ಕೂದಲು ಬರಲಿಕ್ಕೆ ಶುರುವಾಗುತ್ತೆ. ಅಂಥವ್ರಿಗೆ ನೀವು ಗಂಡ ಅರಿಶಿನ ಅಂತ ಸಿಗುತ್ತೆ. ಆ ಅರಿಶಿನ ಯೂಸ್ ಮಾಡೋದ್ರಿಂದ ಕೂದಲು ಪ್ರಮಾಣನ ನಾವು ತಗ್ಗಿಸ್ಬೋದು, ಅಂದರೆ ಬೆಳವಣಿಗೆ ಪ್ರಮಾಣನ. ಬಟ್ ಬಂದಿರೋದನ್ನು ಏನೂ ಮಾಡಲಿಕ್ಕಾಗಲ್ಲ. ಬಂದಿರೋದನ್ನು ನೀವೇನಾದರೂ ಮಾಡಲೇಬೇಕು ಅಂದರೆ ಲೇಸರ್ಗೆ ಹೋಗಬೇಕಾಗತ್ತೆ. ಲೇಸರ್ ಅಂತ ಅಂದರೆ 18 ವರ್ಷದ ನಂತರನೇ ನೀವು ಮಾಡಿಸಿ ಸ್ನೇಹಿತರೆ. ಯಾವುದೇ ಮಕ್ಳಿಗಾದರೂ ಕೂಡ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ನಂತರ ಇಲ್ಲಿ ಪೌಡರನ್ನು ಅಪ್ಲೈ ಮಾಡಿ ನಾನಿಲ್ಲಿ ಮಮ್ಮ ಅವ್ರದ್ದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದೀಕ್ಷಿತಾ ಮಮ್ಮಿ ನಂಗೆ ಅಪ್ಲೈ ಮಾಡೋಕ್ಕೆ ಬರ್ತಾಯಿಲ್ಲ, ನೀವೇ ಅಪ್ಲೈ ಮಾಡಿ ಅಂತ ಕೊಟ್ಟಲು. ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ತೀನಿ ಕೊಡು ಅಂತ ಹೇಳಿ ನಾನೇನೇನು ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದೆ. ಇತ್ತೀಚೆಗಂತೂ ಸೀರೆ ಉಟ್ಕೊಳ್ಳೋದು ಅಂದರೆ ಭಾಳ ಖುಷಿ ನನ್ನ ಮಗಳಿಗೆ. ತುಂಬ ಚಿಕ್ಕ ಹುಡುಗ ಇದ್ದಾಗ ಸಚ್ಚು ಅಂತೂ ಡೈಲಿ ಸೀರೆ ಉಟ್ಕೊಳ್ಳಿ ಅಂತ ಆಳೋನು. ಇವಾಗ ದೊಡ್ಡವ್ರು ಆಗ್ತಾ ಈಗ ಅದ್ರ ಬಗ್ಗೆ ಎಲ್ಲ ಕೇಳಲ್ಲ, ಮಮ್ಮಿ ಸೀರೆ ಉಟ್ಕೊಳ್ಳಿ ಅಂತೆಲ್ಲ ಆ ಥರದ್ದೆಲ್ಲ ಕೇಳಲ್ಲ. ಬಟ್ ತುಂಬ ಚಿಕ್ಕ ಹುಡುಗ ಇದ್ದಾಗ ಅಳೋನು ಸೀರೆ ಹಾಕ್ಕೊಳ್ಳಿ ಅಂತ. ಸೊ ಈಗ ನೋಡಿ, ಕಾಂಪ್ಯಾಕ್ಟನ್ನು ಕಾಜಲ್ ಮೇಲ್ಗಡೆ ಈ ರೀತಿ ಸ್ವಲ್ಪ ಅಪ್ಲೈ ಮಾಡ್ತೀನಿ. ಈ ರೀತಿ ಅಪ್ಲೈ ಮಾಡಿದಾಗ ಕಾಜಲ್ಲು ಸ್ಮಜ್ ಆಗೋದಿಲ್ಲ. ಮೆಬಿಲಿನ್ ಕಲೋಸಲ್ದು ನಾನು ಮಸ್ಕರನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ನಾನು ಸಿಂಪಲ್ಲಾಗಿ ಐ ಶ್ಯಾಡೋ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡೆ. ಏನೋ ಮಾಡೋಕ್ಕೋಗಿ ಇನ್ನೋನೋ ಆಯಿತು ನೋಡಿ. ಆಮೇಲೆ ಈ ಕಲರ್ ಅಪ್ಲೈ ಮಾಡಲ ದೀಕ್ಷಮ್ಮ ಅಂತ ಹೇಳ್ಬಿಟ್ಟು ಈ ಕಲರ್ನ ಅಪ್ಲೈ ಮಾಡಿದೆ. ಹೆಂಗಾಯಿತು ಅಂದರೆ, ಮಮ್ಮಿ ಕಲರ್ ಚೆನ್ನಾಗಿಲ್ಲ ಅಂತಿದ್ಲು. ಸರಿ ಆಯಿತು, ಒಂದು ಕೆಲಸ ಮಾಡ್ತೀನಿ ಬಿಡು, ಫುಲ್ ಅಪ್ಲೈ ಮಾಡ್ತೀನಿ ಅಂಥೇಳಿ ಕೊನೆಗೆ ಫುಲ್ಲನ್ನು ಅಪ್ಲೈ ಮಾಡಿದೆ. ಅವಳು ಚಿಕ್ಕವಳಾಗಿರೋದ್ರಿಂದ ಆ ಕಲರ್ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಿರ್ಲಿಲ್ಲ, ಅದು ಫ್ಯಾಕ್ಟು. ಆಮೇಲೆ ಏನು ಮಾಡಿದ್ವಿ, ಫುಲ್ ಕಲರನ್ನೇ ಅಪ್ಲೈ ಮಾಡಿಬಿಡ್ತೀನಿ ಅಂತ ಕಲರನ್ನು ತೆಗೆದುಕೊಂಡು ನೀಟಾಗಿ ಸ್ಮಜ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟೆ. ಈಗ ಗ್ರೀನ್ ಸ್ಮೋಕಿ ಐ ಆಯಿತು ನೋಡಿ ದೀಕ್ಷಾ, ಮ್ಯಾಚ್ ಆಗ್ತಿದೆ ಅಂತ ನಾನು ಅದೇ ರೇಗಿಸ್ತಿದ್ದೆ ಅವಳಿಗೆ. ಸೊ ಫೈನಲಿ ಇಷ್ಟು ರೆಡಿ ಆಯಿತು. ಇಷ್ಟು ರೆಡಿ ಮಾಡಿಬಿಟ್ಟು ಆನಂತರ ಮತ್ತೆ ಇನ್ನೊಂದು ಸತಿ ಐಲೈನರನ್ನು ಅಪ್ಲೈ ಮಾಡಿಕೊಂಡೆ. ಅಯ್ಯೋ, ಫಸ್ಟೇ ನನಗೆ ಕೆಲಸ ಮಾಡಬಾರ್ದಿತ್ತಾ ಅಂತ ಅನ್ನಿಸ್ತಿತ್ತು. ಎಸ್, ಅಫ್ಕೋರ್ಸ್ ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಮಿಸ್ಟೇಕನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನಾದರೂ ಒಂದು ಪ್ಯಾಚಪ್ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಪ್ಯಾಚಪ್ಪನ್ನು ಮಾಡಿದೆ.
ಆ ನಂತರ ನೀಟಾಗಿ ಐ ಶ್ಯಾಡೋನ ಎರಡೂ ಸೈಡು ಬ್ಲೆಂಡ್ ಮಾಡಿಬಿಟ್ಟು ಫೈನಲಿ ಡನ್. ಆ ನಂತರ ಐಲೈನರನ್ನು ತೆಗೆದುಕೊಂಡು ನೀಟಾಗಿ ಐಲೈನರನ್ನು ಅಪ್ಲೈ ಮಾಡಿಕೊಂಡೆ, ಸೊ ದಟ್ ಐಲೈನರಲ್ಲಿ ಒಂದು ನೀಟಾಗಿ ಲುಕ್ ಕಾಣಲಿ ಅಂಥೇಳಿ. ಆ ನಂತರ ದೀಕ್ಷಮ್ಮ ನಾನೇ ಲಿಪ್ಸ್ಟಿಕ್ ಹಚ್ಕೊಳ್ತೀನಿ ಅಂಥೇಳಿ ರೆಡ್ ಕಲರ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಿದ್ದಾರೆ. ಸಮಥಿಂಗ್ ಲೈಕ್ ಚೆರ್ರಿ ರೆಡ್ ಅಂತ ಹೇಳ್ಬೋದು ಈ ಕಲರು. ನೋಡಿ ಈಗ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ದಾಯಿತು. ಫೈನಲಿ ಬಿಂದಿ ಇಟ್ಟೆ. ಸೊ ಈ ಬಿಂದಿಗೂ ನನಗೆ ಈ ಕಲರ್ ಚೆನ್ನಾಗಿಲ್ಲ, ಅದು ಹಾಗೆ ಇದು ಹಿಂಗೆ ಅಂತ ಶುರು ಮಾಡಿದ್ಲು. ಆನಂತರ ಜ್ಯುವೆಲ್ರಿ ಹಾಕ್ಕೊಳ್ಳೋಣ ಅಂಥೇಳಿ ದೀಕ್ಷಿತನಿಗೆ ಜ್ಯುವೆಲ್ರಿಯನ್ನು ಹಾಕಿದೆ. ಆನಂತರ ಬ್ಯಾಂಗಲ್ಸನ್ನು ಹಾಕ್ಕೊಂಡ್ಲು, ಇಯರಿಂಗ್ಸ್. ಫೈನಲಿ ಹೇರ್ ಸ್ಟೈಲ್ ಮಾಡಿಕೊಡಿ ಮಮ್ಮಿ ಅಂತ ಅಂದ್ಲು. ದಯವಿಟ್ಟು ನನಗೆ ಹೇಳ್ಬೇಡ, ಚಿಕ್ಕಿಗೆ ಹೇಳು ಅಂತ ಹೇಳಿದೆ. ಆಮೇಲೆ ಅಷ್ಟರಲ್ಲಿ ನನ್ನ ತಂಗಿ ಬಂದು ಹೇರ್ ಸ್ಟೈಲನ್ನು ಮಾಡಿಕೊಟ್ಲು. ಈಗ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೆಗೆದುಕೊಂಡು ನೀಟಾಗಿ ಮೇಕಪ್ಪನ್ನು ಸೆಟ್ ಮಾಡಿದ್ರು. ಎಲ್ಲರಿಗೂ ವಿಶ್ ಹ್ಯಾಪಿ ಯುಗಾದಿ. ನಂತರ ಡ್ಯಾಡಿ ಫಿಶನ್ನು ತಂದಿದ್ರು. ಸೊ ಫಿಶನ್ನು ಕ್ಲೀನ್ ಮಾಡೋಣ ಅಂಥೇಳಿ ಡ್ಯಾಡಿ ಕ್ಲೀನ್ ಮಾಡಿ ಕಟಿಂಗ್ ಮಾಡ್ತಾಯಿದ್ರು. ಇಲ್ಲಿ ಸಚ್ಚಿತದ್ರು ಮುಖ ಬಾಯಿ ಅರ್ಧ ಭಾಗನ ಇಟ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ನೋಡಿ. 12 kg ಇತ್ತು. ಇದೆಲ್ಲ ಬೇರೆ 7.5 ರೆಡಿ 7,400 ದುಡ್ಡಿಲ್ಲ. ಸ್ಲೋ ಮಗನೆ ಬಿಡ. ಓ 12 kg ತೊಗೊಂಡೋಗಿ ಏನಮ್ಮ ಮಾಡಲಿ ನಾನು. ಇನ್ನು ತೆಳ್ಳಗೆ ಹೊಡಿರಿ ರೆಡಿ ಆದರೆ ಕಬಾಬ್ ಚೆನ್ನಾಗಿರುತ್ತೆ ತೆಳ್ಳಗೆ. ಈಗ ಆಲ್ರೆಡಿ ಕಬಾಬ್ ಮಾಡಿ ಇನ್ನು ಸಂಜೆಗೆ ಅಂತ ಹುಡುಗರಿಗೆ ಬಿಸಿ ಬಿಸಿ ಹಾಕ್ಕೊಡಕ್ಕೆ ಇಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಅಂತ ಮಾಡಿಟ್ಟಿರೋದು ಬಿಸಿ ಬಿಸಿ ಇಡ್ಲಿ, ಸೌತೆಕಾಯಿ, ವಾವ್ ಬಿರಿಯಾನಿ, ರಸಂ, ಮೊಸರು ಬಜ್ಜಿ, ಆ್ಯಸ್ ಯೂಶುವಲ್ ಮಟನ್ ಸಾರು. ಅದು ನನಗೆ ಯಾಕಂದರೆ ನಾವು ರಾಮನಗರ ಇಂದ ಬೆಂಗಳೂರು ಹೋಗ್ತೀವಲ್ಲ, ಸೊ ಹಾಗಾಗಿ ನಮಗೆ ಅಂತ ಹಾಕಿಟ್ಟಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ನಾನು ಇನ್ನೇನು ತಿನ್ನಲ್ಲ, ಸ್ವಲ್ಪ ಲೈಟಾಗಿ ಬಿರಿಯಾನಿ, ಚಿಕನ್ ಚಾಪ್ಸ್ ಅಷ್ಟೇ. ಫಿಶ್ ಕಬಾಬ್ ಏನು ತಿನ್ನೋದು ಬೇಡ ಅಂದ್ಕೊಂಡಿದ್ದೀನಿ. ಏನಿಷ್ಟೆಲ್ಲ ಬಡ್ಸ್ಕೊಂಡು ಕುಂತಿದ್ದೀರಾ? ಇದು ಬಿರಿಯಾನಿ, ಇದು ಮಟನ್ ಸಾಂಬಾರು, ಇದು ಫಿಶ್ ಕಬಾಬು, ಇದು ಇಡ್ಲಿ, ಇದು ಮೊಸರು ಬಜ್ಜಿ, ಇದೇನೋ ಗೊತ್ತಿಲ್ಲ, ಚಿಕನ್ ಚಾಪ್ಸ್, ಇದು ಚಿಕನ್ ಚಾಪ್ಸ್. ಸೊ ಇದಿಷ್ಟು ಈಗ ಬಾರ್ಸೋದಾ? ಚಚ್ತಾ ಇರೋದು. ಆಯ್ತು ಆಯ್ತು, ನಾವು ಆ ಕಡೆ ಹೋಗ್ತೀವಿ. ದೀಕ್ಷಿತಾ ರೀಲ್ಸ್ಗಳನ್ನು ಮಾಡ್ತಿರ್ತಾಳೆ, ದೀಕ್ಷು ಅಂಥೇಳಿ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಚೆಕ್ ಮಾಡ್ಬೋದು. ಡೂ ಸಪೋರ್ಟ್ ಹರ್. ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಬಾಯ್.